ಏನೋ ಈ ಸರ್ಕಾರ ಯಾರ ಪರ? ಕಾಂಗ್ರೆಸ್ ಅವರು ಹೇಳೋದು ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು, ಹಲ್ಲೆ ಕೇಸು, ಅಕ್ರಮವಾಗಿ ಗುಂಪುಗಾರಿಕೆ ಕೇಸು. ಇದು ರೈತರ ಸರ್ಕಾರನ? ಇದು ರೈತ ವಿರೋಧಿ ಕೆಲಸ. ಇದನ್ನು ಈ ಥರ FIR ಹಾಕಿ ರೈತರನ್ನ ಬೆದರಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಇರೋದು ಇನ್ನು 1.5 ವರ್ಷ. ಯಾಕೆ ಹಾಳು ಮಾಡ್ಕೊಂಡು ಹೋಗ್ತೀರಾ? ಈಗಾಗಲೇ ಸರ್ಕಾರ ಕಮಿಷನ್ ಸರ್ಕಾರ, ಇದು ಲೂಟಿ ಮಾಡಿ ಮನೆಗಳು ಕಟ್ಟೋದ್ರಲ್ಲೂ ಲೂಟಿ, ಕಾಂಟ್ರಾಕ್ಟ್ ಕರೆಯೋದ್ರಲ್ಲೂ ಲೂಟಿ, ಟೆಂಡರ್ ಸರ್ಕಾರ ಅಂತ ಹೇಳಿದ್ದೀನಿ. ಇದು ಟೆಂಡರ್ ಮಾಡೋ ಸರ್ಕಾರ. ಟನಲ್ ರೋಡ್ ಟೆಂಡರು, ಕಸದ್ದು ಟೆಂಡರು, ಬಿಡದಿದು ಟೆಂಡರು, ಆನೇಕಲ್ KDB ಟೆಂಡರು ಎಲ್ಲ. ಇನ್ನು 1.5 ವರ್ಷ ಆಯ್ತಲ್ಲ, ಎಲ್ಲ ಟೆಂಡರ್ ಕರೆದುಬಿಟ್ಟು ಕಮಿಷನ್ ವಸೂಲು ಮಾಡ್ಕೊಂಡು ಹೋಗುವಂಥ ಟೆಂಡರ್ ಸರ್ಕಾರ ಇದು, ಕಮಿಷನ್ ವಸೂಲಿ ಸರ್ಕಾರ ಇದು. ಅದರಿಂದ ಈ ಬಿಡದಿ ಯಾವುದೇ ಕಾರಣಕ್ಕೂ ಅಲ್ಲಿ ರೈತರನ್ನು ಒಕ್ಕಲೆಬ್ಸೋವಂಥದ್ದಕ್ಕೆ ಬಿಡಲ್ಲ. ಸರ್ಕಾರ ಮಂತ್ರಿಗಳಿಲ್ಲದೆ ಅಧಿವೇಶನ ಕರೀತಾ ಇದ್ದಾರೆ. ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಈಗ ಏನಿದ್ರು ಫೈಟಿಂಗ್ ಏನಾನ ಡಿಮ್ಯಾಂಡು ಸ್ವಲ್ಪ ಗಲಾಟೆ ಮಾಡೋರನ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಫಸ್ಟ್ ರೌಂಡಲ್ಲಿ. ತಕರಾರು ಮಾಡೋರು ಮುಂದೆ ಮಾಡಲಿಲ್ಲ ಅಂದರೆ ತಕರಾರು ಮಾಡ್ತಾರೆ, ಧಮಕಿ ಹಾಕ್ತಾರೆ ಅನ್ನೋರನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಮುಂದೆ ಮಾಡೋರೆಲ್ಲ ಪೇಮೆಂಟ್ ಇದು. ಭಾರತ್ ಜೋಡೋ ಮಾಡ್ತಾ ಇದ್ದಾರಲ್ಲ, ಹಂಗೆ ಮಂತ್ರಿ ಜೋಡೋ ಯಾತ್ರೆ ಇದು ಎಲ್ಲ. 100 ರಿಂದ 150 ಕೋಟಿ ಆರಾಮ್ಸೆ. ಯಾಕಂದರೆ ಇನ್ನೂ 1.5 ವರ್ಷ ಆಯ್ತಲ್ಲ. 1.5 ವರ್ಷಕ್ಕೆ ಹೇಳ್ತಾ ಇದ್ರಲ್ಲ ಮೊನ್ನೆ ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಬಡ್ಜೆಟ್ಟು ನಾನೇ ಅಂದರು. ಎಲ್ಲೋದ್ರಪ್ಪ ಈಗ ಸಿದ್ದರಾಮಯ್ಯ? ಕಾಂಗ್ರೆಸ್ ಪಾರ್ಟಿ ಅವಾಗ 2 ಮುಖ್ಯಮಂತ್ರಿ ಆಗೋದ್ರು. ಇನ್ನೊಂದು ಮುಖ್ಯಮಂತ್ರಿ ಯಾವಾಗ ಬರ್ತದೋ ಗೊತ್ತಿಲ್ಲ. 3ನೇ ಮುಖ್ಯಮಂತ್ರಿ ಬರೋ ಅವಕಾಶನೂ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ಇದೇ ಥರ ಬಿಡದಿದು, ಇದೇ ಥರ ಆನೆಕಲ್ಲು ಎಲ್ಲ ರೈತರು ಹೋರಾಟದಲ್ಲಿ ಸಿಕ್ಕಾಕ್ಕೊಂಡ್ರೆ 3ನೇ ಮುಖ್ಯಮಂತ್ರಿ ಬರೋದು ಗ್ಯಾರಂಟಿ.